ಸೊ ಬೆಳಗ್ಗೆ ಎದ್ದು ಏನು ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರುವಾಗ ನನಗೆ ನನ್ನದೇ ಗಾರ್ಡನ್ನಲ್ಲಿರೋ ಪುದೀನ ಇಷ್ಟೊಂದು ಬೇಗ ಬೆಳೆದು ಬಿಡ್ತಾ ಅಂತ ಯೋಚನೆ ಬಂತು. ಸೊ ಪುದೀನ ರೈಸ್ ಮಾಡಿದ್ರೆ ಹೇಗಿರುತ್ತೆ? ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಟೂರ್, ಟ್ರಿಪ್, ಟ್ರೆಡಿಷ್ನಲ್ ಫುಡ್, ಯಾವುದೇ ಒಂದು ವಿಶೇಷ ವಿಭಿನ್ನ ವಿಷಯಕ್ಕೆ ಸಂಜನಾ ಕ್ರಿಯೇಷನ್ ವ್ಲಾಗ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ಇವತ್ತು ನನ್ನ ಈ ವಿಡಿಯೋದಲ್ಲಿ ನನ್ನದೇ ಗಾರ್ಡನಲ್ಲಿ ಬೆಳೆದಿರುವಂಥ ಕೇವಲ ಒಂದು ತಿಂಗಳಲ್ಲಿ, ನಿಮಗೆ ನಂಬ್ತಿರೋ ಬಿಡ್ತಿರೋ, ಒಂದು ತಿಂಗಳಲ್ಲಿ ಇಷ್ಟು ಗ್ರೋ ಆಗಿದೆ ಪುದೀನ ಗಿಡ, ಅದನ್ನು ಹೇಗೆ ಬೆಳೆದಿದ್ದೀನಿ ಅಂತ ಕೂಡ ಹೇಳ್ತೀನಿ. ಹಾಗೆ ಒಂದು ಈ ವಿಡಿಯೋದಲ್ಲಿ ಪುದೀನ ಜ್ಯೂಸ್, ಹಾಗೆ ಪುದೀನ ಪಲಾವ್ ಆರ್ ಪುದೀನ ರೈಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ಮತ್ತೊಮ್ಮೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಿದೆ. ಅಷ್ಟು ಚೆನ್ನಾಗಾಗಿದೆ, ಇದು ಈಸಿಯಾಗಿ ಮಾಡುವಂಥದ್ದು. ಸೊ ಇನ್ನಂತೂ ಸಮ್ಮರ್ ಸ್ಟಾರ್ಟ್ ಆಯಿತು. ಸೊ ಒಂದಲ್ಲ ಒಂದು ಜ್ಯೂಸ್ ಕುಡಿಬೇಕಂತ ಅನಿಸ್ತದೆ ಅಲ್ವಾ? ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ ಒಂದು ಜ್ಯೂಸನ್ನು ಮಾಡಿಕೊಂಡು ಕೊಡ್ಬೋದು. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಂಥ, ಹೊಟ್ಟೆಯುಬ್ಬರ, ಗ್ಯಾಸ್, ವಾಂತಿಯನ್ನು ತಡೆಯುವಂಥ ಒಂದು ಮನೆ ಮದ್ದು. ಇದು ಒಂದು ಗಿಡ ಮನೇಲಿ ಇದ್ದರೆ ಉಂಟಲ್ಲ ಸ್ನೇಹಿತರೆ, ಎಷ್ಟು ಉಪಯೋಗ ಇದೆ ಗೊತ್ತಾ? ಇದರಲ್ಲಿ ಹೇರಳವಾಗಿರುವಂಥ ಕಬ್ಬಿಣಾಂಶ ಇರ್ಬೋದು, ವಿಟಮಿನ್ ಸಿ, ವಿಟಮಿನ್ ಎ, ಹಾಗೆ ಬಾಯಿಯ ದುರ್ವಾಸನೆಯನ್ನು ಹೋಗ್ಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಈಗಿನ ಪೇಸ್ಟ್ಗಳಲ್ಲಿ ಮಿಂಟ್ ಇದೆ ಅಂತ ಹೇಳ್ತಾರೆ ನೋಡಿ. ಸೊ ಹಾಗಾಗಿ ಬಾಯಿಯ ದುರ್ವಾಸನೆ ಹೋಗುತ್ತೆ, ಶೀತಕ್ಕೆ, ಅಸ್ತಮಾ ನಿಯಂತ್ರಣಕ್ಕೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಗಿಡ ಅಂದರೆ ಇದು ಪುದೀನ. ಹಾಗೆ ತೂಕ ನಷ್ಟಕ್ಕೆ ಕೂಡ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಓಕೆನಾ ಸ್ನೇಹಿತರೆ? ನೋಡಿ, ಇದು ಒಂದು ತಿಂಗಳ ಹಿಂದೆ ನಾನು ಈ ಒಂದು ಗಿಡವನ್ನು ಇಲ್ಲೇ ಹಾಕಿದೆ. ಒಂದು ಟಬ್ಬಲ್ಲಿ ಹಾಕಿದ್ದೆ ನಾನು, ವೇಸ್ಟ್ ಟಬ್ಬಲ್ಲಿ. ಸೊ ಒಂದು 15 ದಿನ ಬಿಟ್ಟು ಇಷ್ಟು ಆಯಿತು. ಓಕೆನಾ? ಸೊ ಇದಕ್ಕೆ ಏನು ಹಾಕಿದ್ದೀನಿ ಅಂತ ಕೂಡ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ, ಅಥವಾ ವಿಡಿಯೋದೆಲ್ಲ ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ನಿಮಗೆ ಒಂದು ತಿಂಗಳಲ್ಲಿ ಕೂಡ ಆರಾಮಾಗಿ ಈ ಒಂದು ಪುದೀನ ಗಿಡವನ್ನು ಮನೆಯಲ್ಲಿ ಸಾಕಷ್ಟು ಬೆಳೆಸ್ಬೋದು ರೀ. ನೋಡಿ, ಇದಕ್ಕೆ ಯಾವುದೇ ಸರ್ಕಾರಿ ಗೊಬ್ಬರನ ಅಥವಾ ಹೊರಗಡೆಯಿಂದ ತಂದ ಗೊಬ್ಬರ ಅಲ್ಲ, ಅದಂತೂ ಗೊತ್ತಲ್ಲ. ಕಾಂಪೋಸ್ಟ್ ಗೊಬ್ಬರ, ನಾನೇ ಮಾಡಿರುವಂಥ ಗೊಬ್ಬರವನ್ನು ನಾನು ಹಾಕೋದು ಯಾವಾಗಲೂ ಕೂಡ ಅಷ್ಟೇ, ಎಲ್ಲ ಗಿಡಕ್ಕೆ ಕೂಡ. ಸೊ ನೋಡಿ, ಎಷ್ಟು ಹಸಿರಾದ ಎಲೆಗಳು, ಗಿಡ ಎಷ್ಟು ಬಂದಿದೆ ಅಂತ ಹೇಳಿದ್ರೆ, ಟಬ್ ಫುಲ್ ಆಗಿಬಿಟ್ಟಿದೆ ಈಗ ಒಂದು ತಿಂಗಳಲ್ಲಿ. ಓಕೆನಾ? ಸೊ ಸ್ನೇಹಿತರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ಹೈಪ್ ಅಂತ ಇರುತ್ತೆ ನೋಡಿ, ಅದನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಕೊನೆಯಲ್ಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅದು ನಮಗೆ ಒಂದು ಪ್ಲಸ್ ಪಾಯಿಂಟ್. ಸೊ ಈ ಒಂದು ವಿಡಿಯೋದಲ್ಲಿ ಪುದೀನ ರೈಸ್, ಪುದೀನ ಪಲಾವ್ ಅಂತ ಕೂಡ ಹೇಳ್ಬೋದು, ಆ್ಯಂಡ್ ಪುದೀನ ಜ್ಯೂಸ್ ಕೂಡ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ. ಸೊ ನೋಡಿ, ಹಸಿರಾಗಿರುವ ಪುದೀನವನ್ನು ಸ್ವಲ್ಪ ನೀವು ಮನೆಯಲ್ಲೇ ಬೆಳೀರಿ ಅಥವಾ ಹೊರಗಡೆಯಿಂದ ತನ್ನಿ, ಅದನ್ನು ಕರೆಕ್ಟಾಗಿ ನೋಡಬೇಕಾಗತ್ತೆ. ಯಾಕೆ ಅಂತ ಕೇಳ್ಬೋದು ನೀವು, ಅದನ್ನು ಮುಂದೆ ತೋರಿಸ್ತೀನಿ. ಸೊ ನೋಡಿ, ಒಂದು ಫುಲ್ ಪಾತ್ರದಲ್ಲಿ ಫುಲ್ ಸಿಕ್ಕಿದೆ ನನಗೆ. ಓಕೆನಾ? ತುದಿ ಮಾತ್ರ ಕಟ್ ಮಾಡ್ಕೊ ಬಂದಿರೋದು, ತುಂಬ ದಪ್ಪ ದಂಟನ್ನೇನು ಹಾಕೋದು ಬೇಡ. ಸೊ ಯಾಕೆ ಕ್ಲೀನಾಗಿ ತೊಳಿಬೇಕು ಅಂತ ಹೇಳಿದೆ ಸ್ನೇಹಿತರೆ ಅಂದರೆ, ನೋಡಿ, ಎಲೆಯ ಕೆಳಭಾಗದಲ್ಲಿ ಇಂಥ ಒಂದು ಗ್ರೀನ್ ಕಲರ್ ಆಗಿರುವಂಥ ಹುಳಗಳು ಇರ್ತವೆ. ಅದು ಮನೆಯಲ್ಲಿ ಬೆಳೀರಿ ಅಥವಾ ನೀವು ಹೊರಗಡೆಯಿಂದ ಮಾರ್ಕೆಟಿಂದ ತಂದರೂ ಕೂಡ ಇರುತ್ತೆ. ಸೊ ಪುದೀನ ಸೋಸಿಕೊಂಡೇ ಕ್ಲೀನಾಗಿ ನೋಡಬೇಕು. ಇದನ್ನು ತೊಳೆಯೋದು ಕೂಡ ಹೇಳ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಮತ್ತು 1 ಚಮಚ ಅರಿಶಿನ, ಟರ್ಮರಿಕ್ ಪೌಡರನ್ನು ಹಾಕಿ ಒಂದು 10 ನಿಮಿಷ ಅದರಲ್ಲಿ ಇಟ್ಕೊಳ್ಳಿ, ನೀರಲ್ಲಿಟ್ಟು ಮತ್ತೆ ತೆಗೀರಿ. ಓಕೆನಾ? ನಾನು ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಎಲೆಯ ಕೆಳಭಾಗದಲ್ಲಿರುತ್ತೆ, ನೀವು ಆದಷ್ಟು ಒಬ್ಸರ್ವ್ ಮಾಡಬೇಕು ಅದನ್ನು. ಸೊ ರೈಸಿಗೆ ಒಂದು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡಲಿಕ್ಕೆ ನಾನು 5 ಹಸಿಮೆಣಸು, ಒಂದು 10 ಗಾರ್ಲಿಕ್ ಮತ್ತು 1 ಶುಂಠಿ ತುಂಡನ್ನು ತೆಗೆದುಕೊಂಡಿದ್ದೀನಿ. ಈಗ ಎಲ್ಲವನ್ನು ಚಿಕ್ಕದಾಗಿ, ತುಂಬ ಚಿಕ್ಕದೇನು ಬೇಡ, ನಾರ್ಮಲಾಗಿ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ವಾ. ಸ್ವಲ್ಪ ನೀರು ಹಾಕ್ಕೊಳ್ವಾ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬುವಾಗ ಸ್ವಲ್ಪ ಹಾಕ್ಕೊಳ್ವಾ, ಮತ್ತೆ ಕೂಡ ಹಾಕ್ಲಿಕ್ಕೆ ಉಂಟು. ಇದು ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ, ಆಗಿದೆ ನೋಡಿ. ಪುದೀನ ಒಂದು ಗಿಡ ಮನೇಲಿದ್ದರೆ ಇದಿಷ್ಟು ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂತ ಹೇಳಿದರೆ. ಸೊ ಬನ್ನಿ, ಈಗ ನಾನು ಇದಕ್ಕೆ ಬೇಕಾದ ಮೊದಲೇ ಐಟಮ್ ಹೇಳಿಬಿಡ್ತೇನೆ. ಇದನ್ನು ನಾನು ಹಸಿರು ಬಟಾಣಿಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ, ಆಯಿತಾ? ಸೊ 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ, 1 ಚಿಕ್ಕ ಕ್ಯಾರೆಟನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ, 1 ಟೊಮೊಟೊನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಬಾಣಲಿಗೆ 4 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬೇಕಾದರೂ ಹಾಕ್ಬೋದು,
ಆಯಿಲ್ ಸನ್ಫ್ಲವರ್ ಎಣ್ಣೆ ಅದನ್ನೇ ಅದು ನಾನು ತುಪ್ಪ ಹಾಕಿದರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಪರಿಮಳ ಕೊಡುತ್ತೆ. 5 ಲವಂಗನ ಹಾಕಿದೆ, 1 ಮೊಗ್ಗನ್ನು ಹಾಕಿದೆ, 1 ಚಕ್ಕೆ ಪೀಸನ್ನು ಹಾಕಿದೆ. ಓಕೆನಾ, ಇದಿಷ್ಟು ಮಿನಿಮಮ್ ಹಾಕುವಂಥದ್ದು. ಇದರ ನಂತರ ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆಯನ್ನು ಕೂಡ ಹಾಕೋಬೋದು. 1 ಏಲಕ್ಕಿಯನ್ನು ಬಿಡಿಸಿ ಹಾಕ್ತಾಯಿದ್ದೀನಿ. ಓಪನ್ ಮಾಡಿ ಹಾಕಿದರೆ ಅದು ಫ್ಲೇವರು ಮತ್ತು ಪರಿಮಳ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಗ್ಯಾಸನ್ನು ಲೋ ಆಗಿ ಇಟ್ಕೊಳ್ಳಿ, ತುಂಬ ಜೋರು ಇಟ್ಕೋಬೇಡಿ. ಸೊ ಪಲಾವ್ ಎಲೆಯನ್ನು ಕೂಡ ಈಗ ಹಾಕ್ತಾಯಿದ್ದೀನಿ. ಸೊ ಇದಾದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅದಾದಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ವಾ. ಇದರ ನಂತರದಲ್ಲಿ 1 ಆನಿಯನನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಬ್ರೌನ್ ಕಲರ್ ಬರೋ ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡುವ. ಈ ಪುದೀನ ಎಲೆಗಳು ಸ್ನೇಹಿತರೆ ಹೊಟ್ಟೆಯ ಸ್ನಾಯು ಇದೆಯಲ್ಲ ಅದನ್ನು ಕೂಲ್ ಮಾಡುತ್ತವೆ, ಶಾಂತಗೊಳಿಸುತ್ತವೆ. ಹಾಗೆ ಅಜೀರ್ಣ ಇದ್ದರೆ, ಗ್ಯಾಸ್ಟ್ರಿಕ್ ಇದ್ದರೆ, ಅಂದರೆ ಹೊಟ್ಟೆ ಉಬ್ಬರ ಇದ್ದರೆ ಕೂಡ ನಿವಾರಣೆ ಮಾಡುತ್ತೆ ಈ ಪುದೀನ ಒಂದು ಎಲೆಯಿಂದ. ಬಾಯಿ ಆರೋಗ್ಯತ್ತು ಈ ಪುದೀನ ಎಲೆಯನ್ನು ಬೆಳಗ್ಗೆ ಎದ್ದು ಅಗಿತಾ ಇರೋದ್ರಿಂದ ಬಾಯಿಯ ದುರ್ವಾಸನೆ ಹೋಗುತ್ತೆ. ಒಂದು ಎಲೆಯನ್ನು ಒಂದು ಡೈಲಿ ಇಲ್ದವರು 1-2-3 ದಿನಕ್ಕೊಮ್ಮೆ ಅಗಿತಾ ಹೋದರೆ ಬಾಯಿಯ ದುರ್ವಾಸನೆ ಹೋಗುತ್ತೆ. ಹಾಗೆ ಹಲ್ಲು ಮತ್ತು ಒಸಟುಗಳನ್ನು ಗಟ್ಟಿಗೊಳಿಸುತ್ತೆ, ತೂಕ ನಷ್ಟ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಯಾಕೆಂದರೆ ಇದು ಜೀರ್ಣಕಾರಿ ಕಿಣ್ವಗಳನ್ನು ಹೆಚ್ಚಿಸಿ ಕೊಬ್ಬನ್ನು ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ಹಾಗೆ ಶೀತ ಕೆಮ್ಮಿಗೆ ನಿವಾರಣೆ ಆಗುತ್ತೆ. ಪುದೀನ ಟೀ ಅಂತ ಮಾಡ್ತೀವಿ ನೋಡಿ, ಆ ಒಂದು ಕಷಾಯ ಮಾಡೋದ್ರಿಂದ ಗಂಟಲು ನೋವು, ಅಸ್ತಮ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಓಕೆನಾ. ಸೊ ಸ್ನೇಹಿತರೆ, ನಾನು ಈಗ ಮೊದಲು ಕ್ಯಾರೆಟನ್ನು ಕೂಡ ಹಾಕ್ಕೊಂಡೆ. ಕ್ಯಾರೆಟ್ ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಆದಮೇಲೆ ಟೊಮೊಟೊವನ್ನು ಕೂಡ ಹಾಕ್ಕೊಂಡೆ. ಈಗ 1 ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡೆ. ಹಾಗೆ ನಾನು ಬೇಯಿಸಿಟ್ಕೊಂಡಿದ್ದೆ ಗ್ರೀನ್ ಪೀಸನ್ನು, ಹಸಿರು ಕಾಳನ್ನು, ಬಟಾಣಿ ಕಾಳನ್ನು ಬೇಯಿಸಿಟ್ಕೋಬೇಕು. ಅದನ್ನು ಬೇಯಿಸಿಟ್ಕೊಂಡಾದಮೇಲೆ ಸ್ವಲ್ಪ ಹೊತ್ತೊಂದು 5 ನಿಮಿಷ ಫ್ರೈ ಮಾಡಿ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡುವ. ಇಲ್ಲಿ ಸಹ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು, ಗ್ಯಾಸ್ ಜೋರಿರಬಾರ್ದು. ನೀರಿನ ಅಂಶ ಎಲ್ಲ ಹೋಗಲಿ. ಸೊ ಈ ಒಂದು ಪೇಸ್ಟ್ ಹೆಚ್ಚಿದ್ರೂ ಕೂಡ ಸ್ವಲ್ಪ ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಸ್ನೇಹಿತರೆ. ಅದನ್ನು ನೆಕ್ಸ್ಟ್ ಡೇ ಕೂಡ ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೋದು. ಅಥವಾ ಅನ್ನ ತಣದಿದ್ದರೂ ಕೂಡ ಮುಂಚಿನ ದಿನ ಅನ್ನ ಇರುತ್ತೆ ನೋಡಿ, ಅಂಥ ದಿನ ವೇಸ್ಟ್ ಮಾಡಬಾರ್ದು ಅನ್ನ ಹೇಳೋದೇ ಕಾನ್ಸೆಪ್ಟ್ ಇದ್ದರೆ ವೇಸ್ಟ್ ಮಾಡಬಾರ್ದು ಕೂಡ. ಸೊ ಇಂಥದ್ದೊಂದು ಪಲಾವ್ ಬೆಳಗ್ಗೆ ಎದ್ದು ಆರಾಮಾಗಿ ಮಾಡ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ನಾನೀಗ ಗೋಡಂಬಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ, ತುಪ್ಪದಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಅನ್ನವನ್ನು ಕೂಡ ಉದುರಾಗಿ ಮಾಡಿಟ್ಕೊಂಡಿದ್ದೇನೆ. ತುಂಬ ಮೆತ್ತಗಾದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಉದುರಾಗಿ ಮಾಡಿರಿ. ಪಲಾವ್ ಮಾಡಲಿಕ್ಕೆ, ರೈಸ್ ಮಾಡಲಿಕ್ಕೆ ಇದೆಲ್ಲ ಸ್ವಲ್ಪ ಉದುರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ವಾ. ಈಗ ಇನ್ನೊಂದಿಷ್ಟು ಬೆನಿಫಿಟನ್ನು ನೋಡುವ. ಚರ್ಮ ರೋಗಕ್ಕೆ ಕೂಡ ಇದು ಒಳ್ಳೆ ಕಾರಣ ಆಗುತ್ತೆ ಸ್ನೇಹಿತರೆ. ಮೊಡವೆಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮಾನಸಿಕ ಒತ್ತಡ ಇದ್ದರೆ ಕೂಡ ಇದು ಒಂದು ಪುದೀನ ಪರಿಮಳ ತಗೊಳ್ಳೋದ್ರಿಂದ ಒಂಥರ ಆಯಾಸವನ್ನು ಕೂಡ ಕಡಿಮೆ ಮಾಡ್ಬೋದು, ಒತ್ತಡವನ್ನು ಕಡಿಮೆ ಮಾಡ್ಬೋದು, ಅಥವಾ ಮನಸ್ಸನ್ನು ಶಾಂತಗೊಳಿಸ್ಬೋದು ಅಂತ. ಒಂದು ಎಲೆಯ ಪರಿಮಳವನ್ನು ತಗೊಳ್ಳಿ, ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ ಅಲ್ವಾ. ಅದೇ ಥರ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಹಸಿ ಪುದೀನ ಎಲೆಗಳನ್ನು ಅಗೆದು ತಿನ್ಬೋದು. ಅಂದರೆ ಮಾರ್ನಿಂಗ್ ಪುದೀನ ಚಹಾ ಜ್ಯೂಸ್ ಮಾಡಿ ಕೂಡ ಸೇವನೆ ಮಾಡ್ಬೋದು. ಇದಷ್ಟೇ ಅಲ್ಲ, ಪಕೋಡ ಮಾಡ್ತೀವಿ, ಚಟ್ನಿ, ಸಲಾಡ್, ಪಲಾವ್, ಯಾವುದೇ ರೀತಿಯ ಐಟಮನ್ನು ಕೂಡ ಮಾಡ್ಬೋದು. ಹಾಗಾದರೆ ಯಾರು ತಗೊಳ್ಬಾರ್ದು ಅದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಈಗ ಇದು ರೆಡಿಯಾಗಿದೆ, ಕರೆಕ್ಟಾಗಿ ಮಿಕ್ಸ್ ಆಗಿದೆ, ಎಲ್ಲವೂ ಸರಿಯಾಗಿದೆ. ಈಗ ಇದಕ್ಕೆ ಫೈನಲ್ ಆಗಿ ಗೋಡಂಬಿ ಕೂಡ ಆ್ಯಡ್ ಮಾಡಿ ಆಯಿತು. ಸೊ ಈಗ ಹೇಗಾಗಿದೆ ಅಂತ ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕಚಂಬರಿ ಒಂದು ಕೂಡ ಮಾಡಲೇಬೇಕು, ತುಂಬ ಅದಕ್ಕೆ ಕಾಂಬಿನೇಷನ್ ಬೇಕು ಸ್ನೇಹಿತರೆ. ಸೌತೆಕಾಯಿದಿರ್ಬೋದು ಅಥವಾ ಆನಿಯನ್, ಇದು ಟೊಮಾಟೊ. ನಾನು ಇದರಲ್ಲಿ ಸೌತೆಕಾಯಿ, ಹಸಿಮೆಣಸು, ಸ್ವಲ್ಪ ಕ್ಯಾರೆಟನ್ನು ತುರಿದು, ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ, ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ, ಮೊಸರನ್ನು ಮಿಕ್ಸ್ ಮಾಡಿದರೆ ಕಚಂಬರಿ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ. ಓಕೆನಾ. ಸೊ ಇದು ಕೂಡ ರೆಡಿ ಆಯಿತು. ಸೊ ಈಗ ಟೇಸ್ಟ್ ನೋಡಿದಾಗ ಸ್ವಲ್ಪ ಏನೋ ಒಂದು ಮೈನಸ್ ಅನ್ನಿಸ್ತು. ಫೈನಲ್ ಆಗಿ ಏನು ಬೇಕಾಗ್ಬೋದು? ಎಸ್, ಒಂದು ಲೆಮನನ್ನು ಕಟ್ ಮಾಡಿ ಆ ಸೀಡನ್ನು ತೆಗೆದ್ರು ಫುಲ್ ಹಾಕಿದರೆ ಲಾಸ್ಟಿಗೆ ಲೆಮನ್ ಹಾಕಬೇಕು ಸ್ನೇಹಿತರೆ.
ತುಂಬ ಒಂದು ಫ್ಲೇವರ್ ಕೊಡುತ್ತೆ ಇದು, ತುಂಬ ಒಂದು ಟೇಸ್ಟ್ ಕೊಡುತ್ತೆ ಲೆಮನ್ ಹಾಕೋದ್ರಿಂದ. ಸೊ ಇದು ಈಗ ಕಂಪ್ಲೀಟ್ಲಿ ರೆಡಿಯಾಗಿದೆ, 100% ರೆಡಿ ಆಯಿತು. ಸೊ ಇದನ್ನು ಯಾರು ತೊಗೊಳ್ಬಾರ್ದು ಅಂತ ಹೇಳಿದರೆ ಸ್ನೇಹಿತರೆ, ಗರ್ಭ ಧರಿಸಿದಾಗ ಪುದೀನ ಸೇವಿಸೋದು ಅಷ್ಟು ಒಳ್ಳೆಯದಲ್ಲ, ಅಂದರೆ ಗರ್ಭಿಣಿಯರು ಸೇವಿಸೋದು ಒಳ್ಳೆಯದಲ್ಲ. ಸೊ ಈಗ ಒಂದು ಚಂದದ ಪುದೀನ ರೈಸ್, ಪುದೀನ ಪಲಾವ್ ರೆಡಿ ಆಗಿದೆ ಕಚ್ಚಂಬರಿಯೊಂದಿಗೆ. ನೋಡಿ ಸ್ನೇಹಿತರೆ, ನೀವು ಕೂಡ ಮಾಡಿಕೊಂಡು ಆರಾಮಾಗಿ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಕೂಡ ಆರಾಮಾಗಿ ತಿನ್ಬೋದು ಸ್ನೇಹಿತರೆ. 2 ಹೊತ್ತಿಗೆ ಆಯ್ತಲ್ಲ, ಬೆಳಗ್ಗೆ ತಿಂಡಿ ಮಾಡೋದು ಏನಪ್ಪ ಅಂತ ಯೋಚನೆ ಮಾಡಿದಾಗ ಬೆಳಗ್ಗೆ ರೈಸ್ ಮಾಡಿಬಿಟ್ರೆ ಆಯಿತು. ಸೊ ಓಕೆನಾ ಸ್ನೇಹಿತರೆ, ಇದು ಟೇಸ್ಟ್ ಹೇಗಾಗಿದೆ ಅಂತ ನೋಡಿಬಿಟ್ಟು ನಿಮಗೆ ಲಾಸ್ಟಲ್ಲಿ ವಿಡಿಯೋ ಎಂಡಲ್ಲೇ ಹೇಳ್ತೇನೆ. ಹಾಗಾದರೆ ಈಗ ಒಂದು ಜ್ಯೂಸ್ ಕೂಡ ಮಾಡುವ. ಹಾಗೆ ಹೇಳಿದೆ ಪುದೀನ ಪ್ರೆಗ್ನೆಂಟ್ ಲೇಡಿ ತಿನ್ನಬಾರ್ದು ಅಂಥೇಳಿ. ಹಾಗೆ ಮೂತ್ರಪಿಂಡದ ಅಸ್ವಸ್ಥತೆ ಇದ್ದಾಗ ಕೂಡ ಅದನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಪುದೀನ ಟೀ ಆಗಲಿ, ಅದು ಪುದೀನ ಚಹಾ ಅಂತೀವಲ್ಲ, ಅದನ್ನು ತೊಗೊಳ್ಳಿಕ್ಕೆ ಹೋಗಬಾರ್ದು ಮೂತ್ರಪಿಂಡದ ಪ್ರಾಬ್ಲಮ್ ಇದ್ದರು. ಯಾಕೆಂದರೆ ಇದು ಯಕೃತ್ತಿನ ಕಾಯಿಲೆಗೆ ಕೂಡ ಕಾರಣ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಪ್ರಾಬ್ಲಮ್ ಇದ್ದವರು ಈ ಒಂದು ಪುದೀನವನ್ನು ತೊಗೊಳ್ಬಾರ್ದು. ಸೊ ಈಗ ಒಂದು ಪುದೀನ ಜ್ಯೂಸನ್ನು ಮಾಡುವ ಸ್ನೇಹಿತರೆ, ಎಷ್ಟು ಈಸಿ ಆ್ಯಂಡ್ ಅಂತ ಹೇಳಿದರೆ, ಯೂಶುವಲಿ ಎಲೆಗಳನ್ನು ತೊಳ್ಕೊಂಡ್ರಲ್ಲ, ಇಲ್ಲಿ ಎಲೆಯನ್ನು ಮಾತ್ರ ಹಾಕಬೇಕು ಸ್ನೇಹಿತರೆ, ಎಲೆ ಮಾತ್ರ ಹಾಕಬೇಕು, ದಂಟನ್ನು ಹಾಕಬಾರ್ದು. ನೆನ್ಪಿಟ್ಕೊಳ್ಳಿ, ಎಲೆ ಮಾತ್ರ ಹಾಕೋಣ. ಸೊ ಈಗ ಒಂದು 5-6 ನಾನು ಗ್ಲಾಸ್ ಜ್ಯೂಸನ್ನು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಶುಂಠಿಯನ್ನು ಹಾಕಿದೆ. ಶುಂಠಿ ಮತ್ತು ನೀರನ್ನು ಹಾಕಿ ಸಾಕಷ್ಟು ಚೆನ್ನಾಗಿ ರುಬ್ಕೋಬೇಕು. ರುಬ್ಬಿ ಆದಮೇಲೆ ಲಾಸ್ಟಲ್ಲಿ ಲೆಮನನ್ನು ಮಿಕ್ಸ್ ಮಾಡುವ. ಪುದೀನ ಜ್ಯೂಸ್ ಈಸಿ ಇದೆ ಸ್ನೇಹಿತರೆ. ನೀವು ಒಂದು ಬೆಳಗ್ಗೆ ಮಾಡಿಟ್ರೆ ಮಧ್ಯಾಹ್ನ ಸಂಜೆಗೆ ಕೂಡ ಒಂದು ದಿನ ಫುಲ್ ಡೇ ಇದು ಮಾಡ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ ಉಂಟಲ್ಲ. ಸೊ ಇದಕ್ಕೆ ಬೆಲ್ಲವನ್ನೇ ಹಾಕೋದು ನಾನು ಯಾವಾಗ ಜ್ಯೂಸಲ್ಲಿ ಮನೇಲಿ ಮಾಡಿರುವಂಥದ್ದು. ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೇನೆ, ಅಥವಾ ಜೋನಿ ಬೆಲ್ಲ ಕೂಡ ಹಾಕ್ಬೋದು, ಅದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಇದು. ಸೊ ಇದು ನೋಡಿ, ಕಬ್ಬಿನಾಂಶ ಆಲ್ರೆಡಿ ಇದರಲ್ಲಿ ಇದೆ, ಪುದೀನದಲ್ಲಿರುತ್ತೆ. ಸೊ ಅದರ ನಂತರದಲ್ಲಿ ಬೆಲ್ಲದಲ್ಲೇ ಕೂಡ ಅದನ್ನೇ ಇರುತ್ತೆ, ಕಬ್ಬಿನಾಂಶಗಳು ಜಾಸ್ತಿ ಹೇರಳವಾಗಿರುತ್ತೆ. ಸೊ ದೇಹಕ್ಕೆ ಈ ಒಂದು ಸಮ್ಮರ್ ಟೈಮಲ್ಲಿ ದೇಹ ನಿಸ್ತೇಜ ಆಗುತ್ತೆ ನೋಡಿ, ನಿಶ್ಶಕ್ತಿ ಆಗುತ್ತೆ ಬಿಸಿಲಿನಿಂದ ಬಂದಾಗ. ಈ ಒಂದು ಮಡಿಕೆಯಲ್ಲಿ ಇಟ್ಟು ಕುಡಿದ್ರೆ ಉಂಟಲ್ಲ, ತುಂಬ ಇದನ್ನು ಫ್ರಿಜ್ಜಲ್ಲಿ ಇರ್ಬೋದು, ಅಥವಾ ಐಸ್ ಪೀಸನ್ನು ಹಾಕ್ಬೋದು. ನಾನು ಐಸ್ ಪೀಸ್ ಏನು ಹಾಕಲಿಲ್ಲ, ಇದನ್ನು ಈಗ ಫ್ರಿಜ್ಜಲ್ಲಿ ಇಡ್ತೇನೆ. 1 ತಾಸು ಬಿಟ್ಟು 2 ತಾಸು ಬಿಟ್ಟು ಕುಡಿದ್ರೆ ಬಹಳ ಒಂದು ಟೇಸ್ಟ್ ಆ್ಯಂಡ್ ಹೆಲ್ದಿ ಡ್ರಿಂಕ್ ರೆಡಿ ಆಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಒಂದು ವಿಡಿಯೋದಲ್ಲಿ ಪುದೀನ ಪಲಾವ್ ಆರ್ ಪುದೀನ ರೈಸ್ ಆ್ಯಂಡ್ ಪುದೀನ ಜ್ಯೂಸ್ ಹೇಗೆ ಮಾಡಿದ್ವಿ. ಹಾಗೆ ಪುದೀನ ಗಿಡಕ್ಕೆ ಏನು ಹಾಕಬೇಕು ಅಂತ ಕೇಳಿದ್ನಲ್ಲ ಸ್ನೇಹಿತರೆ, ಏನೂ ಇಲ್ಲ. ನೀವು ಅಕ್ಕಿ ತೊಳೆದಿರಲ್ಲ, ಅಕ್ಕಿ ತೊಳೆದ ನೀರನ್ನು ಪ್ರತಿದಿನ ಪುದೀನ ಗಿಡಕ್ಕೆ ಹಾಕಿ, ಆಗ ಪುದೀನ ಗಿಡ ಹೇರಳವಾಗಿ ಸಮೃದ್ಧವಾಗಿ ಬೆಳೆಯುತ್ತೆ. ಓಕೆನಾ. ಸ್ವಲ್ಪ ಅಗಲವಾದ ಒಂದು ಟಬ್ ಇಟ್ಕೊಳ್ಳಿ, ಚಿಕ್ಕ ಒಂದು ಚಟ್ಟಿದಲ್ಲೆಲ್ಲ ಸ್ವಲ್ಪ ಸಾಧ್ಯ ಸ್ಥಳ ಅವಕಾಶ ಇದ್ದರೆ ಒಂದು ಅಗಲವಾದ ಇದರಲ್ಲಿಟ್ಟರೆ ಸಾಕಷ್ಟು ಸ್ಪ್ರೆಡ್ ಆಗಿ ಬೆಳೆಯುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಯ್ತಲ್ಲ, ಹಾಗಾದರೆ ಲೈಕ್ ಕೊಡಿ. ನಿಮ್ಮಿಂದ ಲೈಕ್ ಕೊಡೋದು ನನಗೆ ಮತ್ತೊಂದು ಒಳ್ಳೆ ವಿಡಿಯೋ ಮಾಡಲಿಕ್ಕೆ ನಮಗೆ ಸ್ಪಿರಿಟ್ ಸಿಗುತ್ತೆ. ನೀವು ನೋಡಿಕೊಂಡು ಸುಮ್ಮನೆ ಹೋಗಿಬಿಟ್ರೆ ನಮಗೇನು ಗೊತ್ತಾಗಲ್ಲ. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಬಾಯ್ ಬಾಯ್.